ಇನ್ನು ಎಲೆಕ್ಷನ್ ವಿಚಾರದಲ್ಲಿ ನೋಡೋದಾದ್ರೆ ಬಾಗಲಕೋಟೆಯಲ್ಲಿ ರಂಗೇರ್ತಾ ಇದೆ ಚುನಾವಣಾ ರಣಕಣ ಈಗಲೇ ಮಾರ್ಚ್ 14ಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ಮೇಲೆ ಎಲ್ಲರ ಕಣ್ಣಿದೆ. ಈಗ ಸಿದ್ದರಾಮಯ್ಯ ಅವರು ಮಾರ್ಚ್ 14ನೇ ತಾರೀಕಿಗೆ ಹೋಗ್ತಿದ್ದಾರಂತೆ. ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಮೇಟಿ ಹೆಸರು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಆಗಬಹುದಾ ಅಥವಾ ಇಲ್ವಾ, ಅಥವಾ ಬೇರೆಯವರ ಹೆಸರೇನಾದ್ರೂ ಘೋಷಣೆ ಆಗಬಹುದಾ ಅನ್ನೋ ಪ್ರಶ್ನೆ. ಬಾಗಲಕೋಟೆ ಗೆಲುವಿಗೆ ಸತೀಶ್ ಜಾರಕಿಹೊಳಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ನೀಡಿರುವಂತಹ ಟಾಸ್ಕ್ ಗೆಲ್ತಾರಾ ಸಾಹುಕಾರ್ ಅನ್ನೋ ಪ್ರಶ್ನೆ. ಎಚ್.ವೈ. ಮೇಟಿ ಉತ್ತರಾಧಿಕಾರಿಯಾಗಿ ಮಲ್ಲಿಕಾರ್ಜುನ್ಗೆ ಅದೃಷ್ಟ ಸಿಗಬಹುದಾ, ಅವರ ಪಾಲಿಗೆ ಹೋಗಬಹುದಾ ಇದು ಅಂತ. ಪರ ವಿರೋಧ ಅಲೆಗಳ ಮಧ್ಯೆ ಹಸ್ತೆಯಲ್ಲಿ ಸಂಧಾನದ ಸೂತ್ರ ಇಲ್ಲಿ ಕೇಳಿ ಬರ್ತಾ ಇದೆ. ವಿರೋಧಿಗಳನ್ನ ಎದುರಿಸಲು ಕಾಂಗ್ರೆಸ್ ಪಡೆ ಈ ರೀತಿಯಾಗಿ ರಣತಂತ್ರಗಳನ್ನ ರೂಪಿಸ್ತಾ ಇದೆ. ಈಗಲೇ ಬಾಗಲಕೋಟೆಯಲ್ಲಿ ಚುನಾವಣೆ ಹತ್ರ ಬರ್ತಾ ಇದೆ. ಹಾಗಾಗಿ ಬಾಗಲಕೋಟೆಯಲ್ಲಿ ಚುನಾವಣಾ ರಣಕಣ ಈಗಲೇ ರಂಗೇರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಮಾರ್ಚ್ 14ನೇ ತಾರೀಕು ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಮೇಟಿ ಹೆಸರು ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಬಾಗಲಕೋಟೆ ಗೆಲುವಿಗೆ ಸತೀಶ್ ಜಾರಕಿಹೊಳಿ ಈಗಲೇ ಪ್ಲಾನಿಂಗ್ ಮಾಡ್ಕೋತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಇದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಬಹಳಷ್ಟು ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಇದೆ. ಕಾರಣ ಏನು ಅಂತಂದ್ರೆ ಹಲವು ವರ್ಷಗಳಿಂದ ಅಲ್ಲಿರುವಂತಹ ಜನರಿಗೆ ಇಷ್ಟ ಆಗಿರುವಂತಹ ವ್ಯಕ್ತಿ, ಬಹಳಷ್ಟು ವರ್ಷ ಅಲ್ಲಿ ಒಂದು ಅಧಿಕಾರವನ್ನ ನಡೆಸಿರುವಂತವ್ರು. ಹಾಗಾಗಿ ಅಲ್ಲಿರುವಂತಹ ಜನಗಳಿಗೆ ಬಹುಶಃ ಹತ್ರ ಆಗಿರುವಂತವ್ರು. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಯಾರಿಗೆ ಈ ಒಂದು ಹೆಸರು ಘೋಷಣೆ ಆಗುತ್ತೆ, ಅಭ್ಯರ್ಥಿಯಾಗಿ ಯಾರು ಇಳಿತಾರೆ ಕಣಕ್ಕೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಮತ್ತೊಂದು ಕಡೆ ಹೇಗಾಗಬಹುದು ಅನ್ನುವಂಥ ಪ್ರಶ್ನೆ ಇದೆ. ಅಥವಾ ಈಗ ಕಾಂಗ್ರೆಸ್ ಇದಕ್ಕೆ ಅಂತಂದ್ರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಮನೆಯಿಂದ ಇದಕ್ಕೆ ಯಾರನ್ನ ಇವರು ಆಯ್ಕೆ ಮಾಡ್ತಾರೆ, ಇಲ್ಲಿನ ಗೆಲುವಿಗೋಸ್ಕರ ಯಾವ ಅಭ್ಯರ್ಥಿಯನ್ನ ಇವರು ಸೆಲೆಕ್ಟ್ ಮಾಡಿದ್ರೆ, ಯಾವ ಅಭ್ಯರ್ಥಿ ಹೆಸರನ್ನ ಘೋಷಣೆ ಮಾಡಿದ್ರೆ ಇಲ್ಲಿ ಬಹುಶಃ ಇವರಿಗೆ ಗೆಲುವು ಸಿಗಬಹುದು ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಹಾಗಾಗಿ ಇಲ್ಲಿ ಮಲ್ಲಿಕಾರ್ಜುನ್ ಮೇಟಿ ಹೆಸರು ಬಹುಶಃ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಮಾರ್ಚ್ 14ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಡ್ತಾ ಇದ್ದಾರಂತೆ. ಹಾಗಾಗಿ ಎಲ್ಲರೂ ಕೂಡ ಅದೇ ದಿನ ಬಹುಶಃ ಘೋಷಣೆ ಆಗುತ್ತಾ ಹೆಸರು ಅಂತ ಹೇಳಿ ಇಲ್ಲಿರುವಂತಹ ಜನರ ಕಣ್ಣು ಈಗ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿ ಮೇಲೆ ಸದ್ಯಕ್ಕೆ ಇದೆ. ಬಾಗಲಕೋಟೆಯಲ್ಲಿ ಚುನಾವಣಾ ರಣಕಣ, ಅದರಲ್ಲೂ ಕೂಡ ಬಾಗಲಕೋಟೆ ಭಾಗದಲ್ಲೆಲ್ಲ ಹೇಗೆ ಎಲೆಕ್ಷನ್ ಆಗುತ್ತೆ ಅಂತ ಹೇಳಿ ಗೊತ್ತಿರುವಂತಹ ವಿಚಾರ. ಸಣ್ಣ ಪುಟ್ಟ ಎಲೆಕ್ಷನ್ಗೋಸ್ಕರನೇ ಇಲ್ಲಿ ಬಹಳಷ್ಟು ಹೊಡೆದಾಟಗಳೇ ನಡೆದು ಹೋಗ್ಬಿಡುತ್ತೆ ಅಂತ ಒಂದು ಭಾಗ ಇದು. ಹಾಗಾಗಿ ಇವಾಗಿಂದನೇ ಕಾಂಗ್ರೆಸ್ನಲ್ಲಿ ಎಲ್ಲ ತಯಾರಿಗಳು ನಡೀತಾ ಇದೆ. ಹಾಗಾಗಿ ಈಗಿಂದನೇ ಕಾಂಗ್ರೆಸ್ ಮನೆಯಲ್ಲಿ ಎಲ್ಲಾ ರೀತಿಯಾದಂತಹ ತಯಾರಿಗಳು ನಡೀತಾ ಇದೆ. ಇನ್ನು ಬಾಗಲಕೋಟೆಯಲ್ಲಿ ಅಪ್ಕಮಿಂಗ್ ಡೇಸ್ ಅಲ್ಲಿ ಚುನಾವಣೆ ಹೇಗೆ ನಡೆಯುತ್ತೆ ಅಂತ ಹೇಳಿ ಕಾದ್ ನೋಡೋಣ.